ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಮ್ಯಾರಥಾನ್ ಬರೋಕ್ಕಾಗಲಿಲ್ಲ. ಚಾರ್ಜರ್, ಇಯರ್ಬಡ್ಸ್, ಆಮೇಲೆ ಬ್ರೌನ್ ಬ್ರೆಡ್ ಮತ್ತೆ ಬಾಳೆಹಣ್ಣ ಬ್ಯಾಗ್ ಒಳಗೆ ಹಾಕೊಂಡು ನಾನು ಸೀದಾ BIC ಕಡೆ ಹೊರಟೆ. ಹೋಗ್ತಾ ದಾರಿಲಾಗೆ ಟಿಫನ್ ಮಾಡ್ಕೊಂಡು ನಾನಲ್ಲಿಂದ ಹೊರಟೆ. ಇವತ್ತು BIC ಇವೆಂಟ್ ಕೊನೆ ದಿನ. ಗಾಡಿನ ಪಾರ್ಕಿಂಗ್ ಅಲ್ಲಿ ಹಾಕಿ ನಾನು ಆಮೇಲೆ ಸ್ಟಾಲ್ ಕಡೆ ಹೊರಟೆ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಮ್ಯಾರಥಾನ್ ಬರೋಕ್ಕಾಗಲಿಲ್ಲ. ನೋಡಿ ಮ್ಯಾರಥಾನ್ ಮುಗಿಸ್ಕೊಂಡೆಲ್ಲ ಬರ್ತಾ ಇದ್ದಾರೆ. ನಂಗೆ ಫಸ್ಟ್ನೇ ದಿನ ಆಗಿದ್ದ ಮಕ್ಕಳಿಗೆ ಇವಾಗ ಸರಿಯಾಗಿ ತಗ್ಲಾಕೊಂಡೆ. ನಾನು ಆ್ಯಕ್ಚುಲಿ ಎಕ್ಸಿಬಿಟರ್ ಪಾಸ್ ಮಾಡಿಸ್ಬೇಕಿತ್ತು, ಬಟ್ ಫಸ್ಟ್ನೇ ದಿನ ವಿಸಿಟರ್ ಪಾಸ್ ಮಾಡಿಸ್ಕೊಂಡು ಒಳಗೆ ಹೋಗಿದ್ದೆ. ಅವ್ರು ಲೇಟ್ ಮಾಡ್ತಿದ್ದಾರೆ ಅಂತ. ಒಳಗೆ ಸ್ಟಾಲ್ ಇರೋರು ಎಕ್ಸಿಬಿಟರ್ ಪಾಸ್ ಮಾಡಿಸ್ಬೇಕು. ವಿಸಿಟರ್ಸ್ಗೆ 10 o'clock ವರೆಗೂ ಅಲೋ ಇಲ್ಲ. ನನ್ನ ಹತ್ರ ವಿಸಿಟರ್ ಪಾಸ್ ಇರೋದ್ರಿಂದ ನಾನು 10 ಗಂಟೆವರೆಗೂ ವೇಟ್ ಮಾಡಬೇಕು. ಇವತ್ತು ಬೇಗ ಬಂದಿದ್ರು 20 ನಿಮಿಷ ಆಚೆ ವೇಟ್ ಮಾಡೋ ಥರ ಆಯಿತು. 10 ಗಂಟೆವರೆಗೂ ಯಾರಿಗೂ ಎಂಟ್ರಿ ಇಲ್ಲ. 10 ಗಂಟೆ ಆಗ್ತಿದ್ದಂಗೆ ಗೇಟ್ ಓಪನ್ ಮಾಡಿದ್ರು. ಇಷ್ಟೊತ್ತವರೆಗೂ ವೇಟ್ ಮಾಡ್ತಿರೋರೆಲ್ಲ ನೋಡಿ ಹೆಂಗ್ ನುಗ್ತಾ ಇದ್ದಾರೆ. ನಾನು ನಮ್ಮ ಸ್ಟಾಲ್ ಹತ್ರ ಹೋಗೋದ್ರೊಳಗೆ ನಮ್ಮ ಪಕ್ಕದ ಸ್ಟಾಲ್ ಅವ್ನ ಹುಡುಗ ಬಂದು ವೇಟ್ ಮಾಡ್ತಾ ಇದ್ದ. ಅವ್ನು ಇವಾಗ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದಾನೆ. ಇಲ್ಲಿ ಬಂದ ಮೇಲೆ ಪರಿಚಯ ಆಗಿದ್ದು. ಅವನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡೆ. ಮ್ಯೂವಿ ನೋಡಿ ವರ್ಕ್ನ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾ ಇದ್ದಾನೆ. ನಾನು ನೋಡಿದ್ರೆ ಇಲ್ಲಿ ಅಲ್ಲೇ ಹೊಡ್ಕೊಂಡು ಕೂತಿದ್ದೀನಿ. ಹಿಂಗೋ ಆಲ್ 3 ಕಡೆ ಹೊರಟಿದ್ದೆ. ನೆನೆಯಿಂದ ಅಲ್ಲೂ ಇವೆಂಟ್ ಸ್ಟಾರ್ಟ್ ಆಗಿತ್ತು. ಹಾಗೆ ಮಿರರ್ ಹತ್ರ ಬಂದು ಒಂದು ವಿಡಿಯೋ ಮಾಡ್ಕೊಂಡು ನಾನು ಮತ್ತೆ ಆಲ್ 3 ಕಡೆ ಹೊರಟೆ. ಇಂಡೆಕ್ಸ್ ಪ್ಲಸ್ ಫರ್ನಿಚರ್ ಇಂಟೀರಿಯರ್ಸ್ ಡಿಸೈನ್, ಇದು ಯಾವುದೋ ಫರ್ನಿಚರ್ ಎಕ್ಸಿಬಿಷನ್ ಅನ್ಸುತ್ತೆ. ಒಳಗೋಗಿ ನೋಡ್ತೀನಿ. ಅಕಸ್ಮಾತಾಗಿ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ವಾಪಸ್ ನಮ್ಮ ಸ್ಟಾಲ್ಗೆ ಹೊರಟೋಗ್ತೀನಿ. ಫರ್ನಿಚರ್ ಎಕ್ಸಿಬಿಷನ್ ಏನು ಅಷ್ಟು ಚೆನ್ನಾಗಿರಲ್ಲ, ಬರೀ ಚೇರು ಟೇಬಲ್ಗಳು ಇಟ್ಟಿರ್ತಾರೆ ಅಷ್ಟೇ. ನಾನು ವಾಪಸ್ ಮತ್ತೆ ನಮ್ಮ ಸ್ಟಾಲ್ ಹತ್ರ ಹೋಗ್ತಾ ಇದ್ದೀನಿ. ಇನ್ನು ಎಕ್ಸಿಬಿಟರ್ಸ್ಗೆಲ್ಲ ಗಿಫ್ಟ್ ಕೊಡ್ತಾ ಇದ್ದಾರಂತೆ. ಆಲ್ ಮ್ಯಾನೇಜರ್ಸ್ ಎಕ್ಸಿಬಿಟರ್ಸ್ಗೆ ಅಂತ ಗಿಫ್ಟ್ಸ್ ತಂದಿದ್ರು. BIC ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ. ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡೆ. ಮ್ಯಾಗಝೀನ್ಸ್ ಮತ್ತೆ ಎಕ್ಸಿಬಿಟರ್ ಡೈರೆಕ್ಟ್ರಿ ಎಲ್ಲ ನಮ್ಮ ಕಂಪ್ನಿಯವ್ರಿಗೆ. ಇದು ಮಾತ್ರ ನನಗೆ. ಇದೇನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಆಮೇಲೆ ನನ್ನ ಸ್ಕೂಲ್ ಫ್ರೆಂಡ್ ಬಂದ್ಲು. ಅವಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡೆ. ನಾನು ಇವಳನ್ನ ನೋಡಿ 5 ವರ್ಷ ಆಗಿತ್ತು. ನಾನು ಮತ್ತೆ ಇವಳು LKG ಇಂದ 10th ವರೆಗೂ ಒಂದೇ ಕ್ಲಾಸಲ್ಲಿ ಓದಿದ್ದು. ಮೀಟಿಂಗ್ ಹಿಮ್ ಆಫ್ಟರ್ ಸೋ ಲಾಂಗ್ ಟೈಮ್. CS ಕನ್ನಡಿಗ ಅವರೇ ಹೇಗೆ ಅನಿಸ್ತಿದೆ? ಹೋಗ್ತಾ ದಾರಿಲಿ ನನ್ನ ಜೂನಿಯರ್ ಸಿಕ್ಕಿದ್ದ. ಅವನ್ನ ಮಾತಾಡ್ಸಿದ್ದಾದ್ಮೇಲೆ ನಾನು ಮತ್ತೆ ಇವಿ ಊಟಕ್ಕೆ ಅಂತ ಹೋದ್ವಿ. ಒಳಗೆ AC ಚಳಿಲಿ ಇದ್ದು ಬಿಸಿಲಿಗೆ ಬಂದ್ರೆ ಅಂತೂ ಒಂದು 2 ಅವರ್ AC ಕೂತ್ರೆ ಮುಗೀತು ನನ್ನ ಕತೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಆಮೇಲೆ BIC ಎಂಟರ್ ಆದ್ವಿ. ಈ ಬಿಸಿಲಲ್ಲಿ ಯಾರು ನಡೀತಾರೆ ಅಂತ ಬಗೆ ಗಾಡಿ ಎತ್ಕೊಂಡು ಹೋದ್ವಿ. ಇವತ್ತು ಇವೆಂಟ್ ಕೊನೆ ದಿನ ಆಗಿರೋದ್ರಿಂದ ಅಷ್ಟೇನು ಕ್ರೌಡ್ ಇರಲ್ಲ. ನಮ್ಮ ಕ್ಲೈಂಟ್ ಲಾಸ್ಟ್ 2 ದಿನ ಇವೆಂಟಿಗೆ ಬಂದಿರಲಿಲ್ಲ. ಇವತ್ತು ಕೊನೆ ದಿನ ಅಲ್ವಾ, 26 ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಮೆಸೇಜ್ ಮಾಡಿದ್ದಾರೆ ಇವತ್ತು ಬರಲ್ಲ ಅಂತ. ಸೊ ಹೋಗ್ತಾ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಸ್ನ್ಯಾಕ್ಸ್ಗೆ ಅಂತ ಬಾಳೆಹಣ್ಣು ಮತ್ತೆ ಬ್ರೌನ್ ಬ್ರೆಡ್ ತಿನ್ಕೊಂಡು ಕೂತಿದ್ದೆ. ಅಷ್ಟರಲ್ಲೇ UV ಊಟ ಮಾಡು ಅಂತ ಏನೋ ಪಾರ್ಸಲ್ ತಂದ್ಕೊಟ್ಟ. ಫುಲ್ ಸಪ್ಲೈಯಿಂಗ್. ಸ್ನ್ಯಾಕ್ಸ್ ತಿಂದಾದ್ಮೇಲೆ ನಮ್ಮ ಹುಡುಗರು ಬಂದಿದ್ರು. ಅವ್ರ ಜೊತೆ ಎಕ್ಸಿಬಿಷನ್ ರೌಂಡ್ಸ್ ಹೊಡಿಯೋಣ ಅಂತ ಹೋದೆ. ಇವತ್ತು ಕೊನೆ ದಿನ ಆಗಿರೋದ್ರಿಂದ ಏನಷ್ಟು ಕೆಲಸ ಇರಲ್ಲ. ಸೊ ಫುಲ್ ರೌಂಡ್ಸ್ ಹೊಡಿಯೋದೆ ಇವತ್ತು. ಇಲ್ಲೆಲ್ಲ ಫೋಟೋ ಬೂತ್ ಇದೆಯಂತೆ. ಫೋಟೋಸ್ ಅವಾಗಲೇ ಪ್ರಿಂಟ್ ಕೊಡ್ತಾ ಇದ್ದಾರೆ. ನಮ್ಮ ಹುಡುಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಫೋಟೋ ಬೂತ್ ಹತ್ರ ಬಂದು ನಾನಂತೂ ಫುಲ್ ಖುಷಿ ಆದೆ. ಏನಕ್ಕೆ ಅಂದ್ರೆ ಆ ಹುಡುಗ ನನ್ನ ನೋಡ್ಬಿಟ್ಟು ಬ್ರೋ ನೀವು CS ಕನ್ನಡಿಗ ಅಲ್ವಾ ಅಂತ ಕೇಳ್ದ. ನನಗಂತೂ ಸಖತ್ ಖುಷಿ ಆಯಿತು. ನನಗೇನಂತ ವ್ಯೂಸ್ ಮತ್ತು ಫಾಲೋವರ್ಸ್ ಇಲ್ಲ, ಆದರೂ ಈ ಥರ ಯಾರು ಬಂದು ನನ್ನ ರೆಕಗ್ನೈಸ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಅವ್ನ ಮಾತಾಡ್ಸಿದಾದ್ಮೇಲೆ ನನಗಂತೂ ಫುಲ್ ಮೋಟಿವೇಟ್ ಆಯಿತು. ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಮಾಡಬೇಕು, ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಕೊಡಬೇಕು ಅಂತ. ಅಲ್ಲಿ ಫೋಟೋಸ್ ಮಾತ್ರ ಸಖತ್ತಾಗಿ ಬರ್ತಾ ಇತ್ತು. ಅದಕ್ಕೆ ಹೋಗಿ ನಮ್ಮ ಸ್ಟಾಲ್ ಪಕ್ಕ ಹುಡುಗನ ಕರ್ಕೊಂಡು ಕೋಟ್ ಹಾಕೊಂಡು ಬಂದೆ. ಇನ್ನೇನು ಸಂಜೆ ಆಗ್ತಾ ಬಂತು. ಸ್ಟಾಲ್ ಬೇರೆ ಕ್ಲೋಸ್ ಮಾಡೋದಿತ್ತು. ಅದಕ್ಕೆ ಫೋಟೋಸ್ ಎಲ್ಲ ಇಸ್ಕೊಂಡು ನಾನು ಮತ್ತೆ ಸ್ಟಾಲ್ ಕಡೆ ಹೊರಟೆ. ಇದು 2ನೇ ಸಲ ಹೋದಾಗ ತೆಗೆಸ್ಕೊಂಡಿದ್ದು ಫೋಟೋಗಳು, ಮತ್ತೆ ಇದು 1ನೇ ಸರಿ ಹೋದಾಗ ತೆಗೆಸ್ಕೊಂಡಿದ್ದು. ಸಂಜೆ 5:30 ಆಗ್ತಿದ್ದಂಗೆ ಸ್ಟಾಲ್ನೆಲ್ಲ ಪ್ಯಾಕ್ ಮಾಡಿ ಅದಾದ್ಮೇಲೆ ಒಂದು ವಿಡಿಯೋ ಮಾಡಿ ನಮ್ಮ ಕ್ಲೈಂಟಿಗೆ ಕಳಿಸ್ತೆ. ಇವೆಂಟಲ್ಲಿ ನನ್ನ ಸ್ಕೂಲ್ ಜೂನಿಯರ್ಸ್ ಇಬ್ಬರು ಸಿಕ್ಕಿದ್ರು. ನಾನು 9th ಓದ್ಬೇಕಾದ್ರೆ ಇವರಿಬ್ಬರು 4th or 5th ಅಲ್ಲೋ ಇದ್ರು. ನಾವು ಸ್ಕೂಲಲ್ಲಿ ಇದ್ದಾಗ ಟೀಚರ್ಸ್ ಮೀಟಿಂಗ್ ಏನಾದ್ರು ನಡೆದ್ರೆ 9th ಮತ್ತು 10th ಸ್ಟೂಡೆಂಟ್ಸ್ನ ಎಲ್ಲ ಕ್ಲಾಸಿಗೆ ಇಬ್ಬಿಬ್ಬರನ್ನ ಬಿಡೋರು ನೋಡ್ಕೊಳ್ಳೋಕೆ. ಆಗ ಪರಿಚಯ ಆಗಿದ್ದು ಇವರಿಬ್ರು. ಒಂದೇ ಏರಿಯಾದಲ್ಲಿ ಇದ್ದಿದ್ದರಿಂದ ಹಾಗೆ ಕಾಂಟ್ಯಾಕ್ಟ್ ಇತ್ತು. ನಾನು ಮತ್ತೆ ನಮ್ಮ ಪಕ್ಕದ ಸ್ಟಾಲ್ ಅವರು ಆಲ್ 4 ಆಪೋಸಿಟ್ ಹೋದ್ವಿ ಕಾಫಿ ಕುಡಿಯೋಣ ಅಂತ. ಇವ್ರು 3 ಜನ ನಮ್ಮ ಪಕ್ಕದ ಸ್ಟಾಲ್ ಅವರು ಗುಜರಾತಿಂದ ಬಂದಿರೋದು. 3 ಜನನು ಒಳ್ಳೆ ಫ್ರೆಂಡ್ಸ್ ಆದರು. ಇವೆಂಟ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಡ್ತಾ ಇದ್ದೀನಿ. ಈ ಬಾಕ್ಸ್ನ ಮುಂಬೈಗೆ ಪಾರ್ಸಲ್ ಮಾಡಬೇಕಂತೆ. ನಾನೇನೋ ಕೊನೆ ದಿನನಾರು ಬರ್ತಾರೆ ಅಂದ್ಕೊಂಡೆ, ಕೊನೆ ದಿನನೂ ಬರಲಿಲ್ಲ. ಆಮೇಲೆ ನಾನು ಪಾರ್ಸಲ್ ಎತ್ಕೊಂಡು ಮನೆ ಕಡೆ ಹೊರಟೆ. ಇತ್ತೀಚೆಗೆ ಚಿಕ್ಕಬೇರೆಕಲ್ಲಲ್ಲಿ ಈ ಟೈಮ್ ಆದರೆ ಫುಲ್ಲು ಜಾಮ್ ಆಗಿಬಿಡುತ್ತೆ. ಮಾದಾವರ ಇವೆಂಟ್ ಇದ್ದಾಗಂತೂ ಮಾದಾವರಿಂದ ಆ ಕಡೆ 2 ಸ್ಟಾಪು, ಈ ಕಡೆ 2 ಸ್ಟಾಪ್ ಫುಲ್ ಜಾಮು. ಒಂದು 20 ನಿಮಿಷ ಟ್ರಾಫಿಕಲ್ಲೇ ಆಗೋಯ್ತು. ಆಮೇಲೆ ನಾನು ಮನೆಗೆ ಹೋಗಿ ರೆಡಿಯಾಗಿ ಸೀದಾ ಜಿಮ್ಗೆ ಬಂದೆ. ನಮ್ಮ ಜಿಮ್ಮಲ್ಲಿ ಮೋನಿ ಅಂದರೆ 99.99% ಬರೀ ಹುಡುಗಿರು ವಾಯ್ಸ್ ಬರ್ತದೆ. ವಾರ್ಮ್ ಅಪ್ ಎಲ್ಲ ಮುಗಿಸ್ಕೊಂಡು ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ವರ್ಕೌಟ್ ಇದ್ದಿದ್ದು ಬೈಸೆಪ್ ಮತ್ತು ಟ್ರೈಸೆಪ್. ಬೈಸೆಪ್ಗೆ 4 ವೇರಿಯೇಷನ್ ಮತ್ತು ಟ್ರೈಸೆಪ್ಗೆ 3 ವೇರಿಯೇಷನ್. ಇವತ್ತು ಮಾತ್ರ ಸಖತ್ತಾಗಿ ಪಂಪ್ ಆಗೈತೆ.
ಹೋಗ್ತಾ ದಾರಿಲಿ ಹಂಗೆ ಊಟ ಮಾಡ್ಕೊಂಡು ನಾನು ಸೀದಾ ಮನೆ ಕಡೆ ಹೊರಟೆ. ನಾಳೆ ಬೇರೆ ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಎದ್ದೇಳಬೇಕು. ನಮ್ಮ ಜಿಮ್ ಕಡೆಯಿಂದ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಜ್ಗಲ್ ಬೆಟ್ಟಗೆ. ನಾಳೆ ಟ್ರೆಕ್ಕಿಂಗ್ ವ್ಲಾಗಲ್ಲಿ ಸಿಗೋಣ. ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.